ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಹೇಳ್ತಾ ಇದ್ದೀನಿ. ಇದರ ಹೆಸರು ಬಂದು 11x11 ಅಂತ. 11 ದಿವಸಗಳ ಕಾಲ ನಿಮ್ಮ ಒಂದು ಗುರಿಯನ್ನು 11 ಸಾರಿ ಬರಿತಾ ಹೋಗ್ತೀರಾ. ಒಂದು ನೋಟ್ಬುಕ್ಕನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಆಗಬೇಕಾಗಿರುವಂಥ ವಿಷಯ ಏನಿದೆ ಅದನ್ನು ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಬರ್ಕೋತೀರಾ, ಅಂದರೆ ವರ್ತಮಾನ ಕಾಲದಲ್ಲಿ ಬರ್ಕೋತೀರಾ. ಈಗ ನಿಮಗೆ ಯಾರೋ ಒಬ್ಬ ವ್ಯಕ್ತಿ ದುಡ್ಡು ಕೊಡಬೇಕಾಗಿರುತ್ತೆ, ಅದು ಲೈಕ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ, ಆದರೆ ಕೊಡ್ತಾ ಇರಲ್ಲ. ಸೊ ಅವರು ಭರವಸೆ ಕೊಡ್ತಿರ್ತಾರೆ ನಿಮಗೆ, ನಾನು ಕೊಡ್ತೀನಿ, ಈ ವಾರ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ ಅಂತ. ಸೊ ಅದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ವ್ಯಕ್ತಿಯಿಂದ ನನಗೆ ಇಷ್ಟು ದುಡ್ಡು ಬರಬೇಕಾಗಿತ್ತಲ್ಲ, ಅದನ್ನ ಹೀಗೆ ಬರ್ಕೊಳ್ಳಿ. ಈ ವ್ಯಕ್ತಿಯಿಂದ ನನಗೆ ಇಷ್ಟು ದುಡ್ಡು ಬಂದಿದೆ ಅಂತ ಹೀಗೆ ಬರ್ಕೊಂಡು ಅದನ್ನ 11 ಸಾರಿ ಬರೀತಾ ಬನ್ನಿ. ಅದಾದ್ಮೇಲೆ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು 17 ಸೆಕೆಂಡುಗಳ ಕಾಲ. ಈಗ ಆ ವ್ಯಕ್ತಿ ನಿಮ್ಮ ಸ್ಟಕ್ ಮನಿ ಏನಿತ್ತು ಅದನ್ನ ಕೊಟ್ಟಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ, ಒಂಥರ ಶಾಂತಿ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತಲ್ಲ, ಆ ಫೀಲಿಂಗ್ ಅನ್ನ ನೀವು 17 ಸೆಕೆಂಡ್ಗಳ ಕಾಲ ಅನುಭವಿಸಿ. ಅದಾದ ನಂತರ ಮುಂದಿನ 10 ದಿನಗಳೇನಿರುತ್ತೆ, ನೀವು ಯಾವ ದಿನ ಯಾವ ಟೈಮ್ಗೆ ಶುರು ಮಾಡಿರುತ್ತಲ್ಲ, ಮುಂದಿನ ದಿನಗಳ ಕಾಲ ಕೂಡ ಅದೇ ಟೈಮ್ಗೆ ಅದನ್ನ ಗೋಲ್ನ ಬರಿತಾ ಹೋಗಿ. ಹಾಗೆ 17 ಸೆಕೆಂಡ್ ನೀವು ವಿಜುವಲೈಸೇಷನ್ ಮಾಡ್ತಾ ಹೋಗಿ. ಅದು 11ನೇ ದಿವಸಕ್ಕೆ ಅಷ್ಟರ ಒಳಗಡೆ ನಿಮಗೆ ಅದು ಈಡೇರುತ್ತೆ. ಹೀಗೆ ನೀವು ಉಳಿದ ಎಲ್ಲ ದಿನಗಳ ಕಾಲ ಕೂಡ ನೀವು ಅದೇ ಎನರ್ಜಿಯಲ್ಲಿ, ಅದೇ ಥಾಟ್ ಅಲ್ಲಿ ಇರಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ನೆಗೆಟಿವ್ ಆಗಿ ಥಿಂಕ್ ಮಾಡೋದಾಗ್ಲಿ, ಅಥವಾ ಆ ವ್ಯಕ್ತಿಯ ಜೊತೆಗೆ ನೀವು ಓಕೆ ನಾನು ಬರ್ದಿದ್ದೀನಿ ಅವ್ರು ಕೊಡ್ತಾ ಇಲ್ಲ ಅಂತ ನೀವು ಅದನ್ನ ಬ್ಲಾಕೇಜ್ ಮಾಡ್ಕೊಳೋದಾಗ್ಲಿ, ಈ ಥರ ಎಲ್ಲ ಮಾಡ್ಕೊಳಕ್ ಹೋಗಬಾರ್ದು. ಆ ವ್ಯಕ್ತಿಯ ಜೊತೆಗೆ ಒಳ್ಳೆಯ ಸಂಬಂಧವನ್ನೇ ಹೊಂದಿ ಖುಷಿಯಾಗಿರಿ. ಆ ದುಡ್ಡು ನನಗೆ ಆಲ್ರೆಡಿ ಬಂದಿದೆ ಅನ್ನೋ ಫೀಲಿಂಗ್ ಅಲ್ಲಿರಿ. 11ನೇ ದಿವಸಕ್ಕೆ ಅದು ಬಂದೇ ಬರುತ್ತೆ. ಆ್ಯಂಡ್ ನೀವು ಡೈಲಿ ನಿಮ್ಮ ಹತ್ರ ಏನು ದುಡ್ಡಿದೆ ಅದಕ್ಕೆ ನೀವು ಥ್ಯಾಂಕ್ ಯು ಹೇಳ್ತಾ ಇರಿ, ಗ್ರ್ಯಾಟಿಟ್ಯೂಡಲ್ ಫೀಲಿಂಗ್ ಅಲ್ಲಿರಿ. ಸೊ ಅವಾಗ ನಿಮ್ದೇನು ಸ್ಟಕ್ ಇಶ್ಯೂಸ್ ಇದೆ ಅದು ಸಾಲ್ವ್ ಆಗ್ತಾ ಬರುತ್ತೆ. ಇದು ಒಂದು ಎಕ್ಸಾಂಪಲ್. ನೀವು ಬೇರೆ ವಿಷಯಗಳಿಗೆ ಕೂಡ ಇದನ್ನ ಮಾಡ್ಬೋದು. ಥ್ಯಾಂಕ್ ಯು.